ಶಾಸಕರು ಸಹಕಾರ ಕ್ಷೇತ್ರದ ಚುನಾವಣೆಯಲ್ಲಿ ಅಧಿಕಾರಿಗಳ ಮೂಲಕ ಮತಚೋರಿ ಮಾಡಲು ಕುಮ್ಮಕ್ಕು ನೀಡುವ ಮೂಲಕ ಚುನಾವಣೆ ಗೆಲ್ಲಲು ಮುಂದಾಗಿದ್ದಾರೆ ಎಂದು ತಾಲೂಕಾ ಜೆಡಿಎಸ್ ಪಕ್ಷದ ಅಧ್ಯಕ್ಷ ಬಿಎನ್ ಜಗದೀಶ್ ನಾಗರಾಜಯ್ಯ ಆರೋಪಿಸಿದ್ದಾರೆ. ಜೆಡಿಎಸ್ ಪಕ್ಷದ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಶಾಸಕರು ಅಕ್ರಮವಾಗಿ ಅಧಿಕಾರಿಗಳ ಮೂಲಕ ಮತಪತ್ರಗಳನ್ನು ಮೊದಲೇ ತಮ್ಮ ಅಭ್ಯರ್ಥಿಗಳ ಮುಂದೆ ಮತ ಚಲಾಯಿಸಿ ಅಂತ ಬ್ಯಾಲೆಟ್ ಮತಪತ್ರಗಳನ್ನು ಬೂತ್ ಒಳಗೆ ಹಾಕುವಾಗ ನಮ್ಮ ಪಕ್ಷದ ಬೂತ್ ಏಜೆಂಟ್ಗಳು ಹಿಡಿದಿದ್ದಾರೆ. ಭ್ರಷ್ಟ ಅಧಿಕಾರಿಯಾದ ಸುನಿಲ್ ಅಕ್ರಮ ಚಟುವಟಿಕೆಗಳಿಗೆ ಶಾಸಕರ ಕುಮ್ಮಕ್ಕು ಇದೆ ಎಂದು ತಿಳಿಸಿದರು. ತಪ್ಪಿತಸ್ಥ ಅಧಿಕಾರಿಯ ವಿರುದ್ಧ ಕಠಿಣ ಕ್ರಮ ಆಗಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ತಮ್ಮ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಟಿಇಪಿಸಿಎಂಎಸ್ ಉಪಾಧ್ಯಕ್ಷರಾದ ಶ್ರೀನಿವಾಸ್, ಪ್ರೆಸ್ ರಂಗಸ್ವಾಮಿ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಂಜುನಾಥ್, ಯಡಿಯೂರು ದೀಪು, ಜೆಡಿಎಸ್ ವಕ್ತಾರ ತರೀಕೆರೆ ಪ್ರಕಾಶ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಎಚ್ಎಂ ಅಶೋಕ್, ಪ್ರಶಾಂತ್ ಟಿವಿ ಕುಣಿಗಲ್. ಇಷ್ಟಪಡ್ತೀನಿ. ರಾಜಕೀಯವಾಗಿ ಅಭಿವೃದ್ಧಿ ವಿಚಾರದಲ್ಲೋ ನ್ಯಾಯಸಮ್ಮತ ಚುನಾವಣೆ ವಿಚಾರದಲ್ಲೋ ನಮ್ಮನ್ನು ಫೇಸ್ ಮಾಡಿದ್ವಿ, ನಿಮ್ಮನ್ನು ಫೇಸ್ ಮಾಡ್ತೀವಿ. ನೀವು ಬೇರೆ ರೀತಿ ಹೋಗ್ತೀವಿ ಅಂತಂದ್ರೆ ನಮಗೂ ಎಲ್ಲಾ ರೀತಿ ರಾಜಕೀಯ ತಂತ್ರಗಾರಿಕೆ ನಿಮ್ಗೆಲ್ಲ ಹತ್ಪಟ್ಟು ನಮಗೂ ಗೊತ್ತಿದೆ ರಾಜಕಾರಣದಲ್ಲಿ. ಯಾಕೆಂದ್ರೆ ರಂಗನಾಥ್ ಅವರ ಸಂಸ್ಕೃತಿ ಏನು ಅಂತಂದ್ರೆ ಈ ತಾಲೂಕಿಗೆ ಅವರು ಚುನಾವಣೆ ಪಾದಾರ್ಪಣೆ ಮಾಡಿದ್ದೆ ರಾಜಕೀಯ ವ್ಯಭಿಚಾರದಿಂದ ಚುನಾವಣೆಗೆ ಪಾದಾರ್ಪಣೆ ಮಾಡಿದಂತ ವ್ಯಕ್ತಿ. ತವಾ ಕೊಟ್ಕೊಂಡು, ಕುಕ್ಕರ್ ಕೊಟ್ಕೊಂಡು, ಇಲ್ಲ ಸಲ್ಲದ ಆಸೆ ಆಮಿಷಗಳನ್ನ ಕೊಟ್ಕೊಂಡು ರಾಜಕೀಯ ಆಗಿ ಕೂಪನ್ಗಳು ಕೊಟ್ಕೊಂಡು MLA ಆದ ವ್ಯಕ್ತಿ ನೀವು ನಮಗೆ ರಾಜಕೀಯ ಪಾಠ ಹೇಳ್ಕೊಡಕ್ ಕೊಡ್ತೀರಾ? ಏನ್ ಎದುರಿಸ್ತೀರಾ ಎಫ್ಐಆರ್ ಹಾಕಿ? ಉಗಿಬಂಡಿಲಿ ಎಷ್ಟು ಗಂಟೆವರೆಗೂ ಮೀಟಿಂಗ್ ಆಯ್ತು ರಾತ್ರಿ? ಈ ವ್ಯಕ್ತಿ ಪದನಾಮ ಇಲ್ಲ, ಹೆಸರಿಲ್ಲ, CDO ಕುಣಿಗಲ್ ಅಂತ ಹಾಕೊಂಡ್ರು, ತಗೊಂಡ್ಬಂದ್ರು, ತರಾತುರಿಲಿ ಚುನಾವಣೆ ಮಾಡ್ಲಿಕ್ಕೆ ಹೊರಟ್ರು. ಚುನಾವಣೆ ಮಾಡಿದಂಥ ಸಂದರ್ಭದಲ್ಲಿ ಎಷ್ಟು ಈ ವ್ಯಕ್ತಿ ಸುನಿಲ್ ಕುಮಾರ್ ಅನ್ನೋನು ಚುನಾವಣಾ ಅಧಿಕಾರಿಯಾಗಿ ಬಂದು ಕೆಲಸ ಮಾಡಿದ್ದ. ನೆನ್ನೆ ಯಾವ ಮಟ್ಟಕ್ಕೆ ಚುನಾವಣಾ ಅಕ್ರಮಗಳನ್ನ ಮಾಡಿದ್ದೇನೆ ಅಂತಂದ್ರೆ, ಹಿಂದೆಲ್ಲ ಚುನಾವಣೆಗಳು ಪಕ್ಷ ಪರವಾಗಿ ಬಂದು ಪಕ್ಷದ ಪರವಾಗೋ, ಕಾಂಗ್ರೆಸ್ ವಿರುದ್ಧವಾಗೋ, JDS ವಿರುದ್ಧವಾಗೋ, BJP ವಿರುದ್ಧವಾಗೋ, ಪರ ವಿರೋಧ ಕಾರ್ಯಕರ್ತರುಗಳಲ್ಲಿ ಮುಖಂಡರಲ್ಲಿ ಗೊಂದಲ ಚುನಾವಣೆ ಸಂದರ್ಭದಲ್ಲಿ ನಡೀತಾ ಇತ್ತು. ಅದೊಂಥರ ಚುನಾವಣೆ ಸ್ವಲ್ಪ ಸಣ್ಣ ಪುಟ್ಟ ಘರ್ಷಣೆಗಳು ಆಗಿ ಚುನಾವಣೆ ನಡೀತಾ ಸಹಜ ನೋಡಿದ್ದು. ಆದ್ರೆ ಕುಣಿಗಲ್ ತಾಲೂಕಿನ ರಾಜಕೀಯ ಇತಿಹಾಸದಲ್ಲಿ ಒಬ್ಬ ಚುನಾವಣಾ ಅಧಿಕಾರಿ ರಾಜಕೀಯ ಪಕ್ಷದ ಗುಲಾಮನಾಗಿ ಯಾವ ಮಟ್ಟಕ್ಕೆ, ಯಾಕೆ ಕೀಳು ಮಟ್ಟಕ್ಕೆ ರಾಜಕೀಯ ವ್ಯವಸ್ಥೆನ ಚುನಾವಣಾ ವ್ಯವಸ್ಥೆ ತಗೊಂಡೋಗ್ತಿದ್ದಕ್ಕೆ ಇದೊಂದು ನಿರ್ದೇಶನ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. DYSP ಅವರು, ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ನವೀನ್ ಗೌಡ್ರು ಬಹಳ ಕೋಆಪರೇಟ್ ಮಾಡಿದ್ರು. ಅವರೆಲ್ಲ ಮನವರಿಕೆ ಆಗಿದೆ, ಸತ್ಯ ಏನು ಅಂತ ಮನವರಿಕೆ ಆಗಿದೆ. ಯಾಕೆ ಅಂತಂದ್ರೆ ಸಹಕಾರಿ ಕ್ಷೇತ್ರ ಬಹಳವಾದ ಇವತ್ತು ಕಾಂಗ್ರೆಸ್ನಲ್ಲಿ ಬಹಳಷ್ಟು ಜನ ಮುಖಂಡರುಗಳು ಇವತ್ತೇನು ಶಾಸಕರಾಗಿ, ಮಂತ್ರಿಯಾಗಿ, ರಾಜ್ಯದ ಮುಖ್ಯಮಂತ್ರಿಗಳೆಲ್ಲ ಕೆಲಸ ಮಾಡಿದ್ದಾರೆ. ಎಲ್ಲ ಸಹಕಾರಿ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ನಾಯಕರನ್ನ ಇವತ್ತು ಈ ರಾಜ್ಯ ಸಹಕಾರಿ ಕ್ಷೇತ್ರ ಬಹಳಷ್ಟು ಜನ ನಾಯಕರುಗಳನ್ನ ಈ ರಾಜ್ಯ ಸಹಕಾರಿ ಕ್ಷೇತ್ರದಲ್ಲಿ ಕೊಟ್ಟಿದೆ. ಒಂದು ನೆನೆ ರೀಸೆಂಟ್ ಆಗಿ ಕಾಂಗ್ರೆಸ್ ಒಂದು ಆರ್ಟಿಕಲ್ ನೋಡಿದೆ, ಹೇಳಿಕೆ ನೋಡಿದೆ. ಕಾಲೇಜುಗಳಲ್ಲಿ ಯೂನಿಯನ್ ಎಲೆಕ್ಷನ್ ಮಾಡಬೇಕು, ನಾವು ಯುವಕರಿಗೆ ನಾಯಕತ್ವ ಕೊಡಬೇಕು ಅಂತ DK ಶಿವಕುಮಾರ್ ಅವರು ಯಾರೋ ಪಾಪ ಹೇಳಿಕೆ ಕೊಟ್ಟಿದ್ರು. ನಾನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿಕ್ಕೆ ಇಷ್ಟಪಡ್ತೀನಿ, ಈ ತರ ನಾಯಕತ್ವಗಳನ್ನ, ಈ ತರ ನಾಯಕತ್ವಗಳು ನೀವು ಕಾಲೇಜ್ ಲೆವೆಲ್ ಈ ತರ ಚುನಾವಣಾ ವ್ಯಭಿಚಾರಗಳನ್ನ ಮಾಡಿದ್ರೆ ಮುಂದಕ್ಕೆ ಪೀಳಿಗೆ ಯುವ ನಾಯಕರುಗಳು ಎಲ್ಲಿ ಹೋಗ್ತಾರೆ? ರಾಜ್ಯದ ಕಾಂಗ್ರೆಸ್ ಉಪಮುಖ್ಯಮಂತ್ರಿಗಳು ಹೇಳ್ಬೇಕಾಗುತ್ತೆ. ಇದು ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಈ ವಿಚಾರವಾಗಿ ಆಲ್ರೆಡಿ FIR ಆಗಿದೆ. FIR ಆಗಿರೋದು ಒಂದು ಪಾರ್ಟ್ ಆದ್ರೆ ಈಗ ಪಾಪ FIR ಬೇರೆ ಬೇರೆ ಸೆಕ್ಷನ್ಗಳು ಕವರ್ ಆಗಬೇಕಾಗಿತ್ತು. ಅದೇನೋ ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಸ್ವಲ್ಪ ಗಲ್ಬಿಲಿ ಆಯಿತು. ಇದು ನಾವು ಮಾಡಬೇಕಾ, ಯಾರು ಮಾಡಬೇಕು, ಚುನಾವಣೆ DR ಕಡೆಗೆ ತಗೊಂಡು ಕಂಪ್ಲೇಂಟ್ ಭಾಳ ಗೊಂದಲ ಆಯಿತು. ಏನೋ ಅಂತಿಮವಾಗಿ ಪಾಪ ಮಾಡಿದ್ದಾರೆ, ಒಂದು FIR ಕೊಟ್ಟರು ನಮಗೆ. ಬಟ್ ನಾವು ಆರೋಪ ಮಾಡಿರೋ ಸೆಕ್ಷನ್ ಯಾವುದೋ ಅಟ್ರಾಕ್ಟ್ ಆಗ್ತಾ ಇಲ್ಲ, ಯಾವುದೋ ಒಂದು ಹಾಕಿದ್ದಾರೆ. ಪಾಪ ಬೇಲ್ ಮೇಲೆ ಅವರು ಅಲ್ಲೇ ಈಚೆ ಇರಬೇಕು. ಅಲ್ಲೇ ರಾತ್ರಿ 11:30 ಕುಣಿಗಲ್ನ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಪಾಪ ಕೆಲವು ಮುಖಂಡರುಗಳ ಮೇಲೆ ರಾಜಕೀಯ ಷಡ್ಯಂತ್ರ ಮಾಡಿ ದೂರು ರೆಡಿ ಆಗಿದೆ. ಕೊಡ್ಲಿ. ನಾನು ಒಂದು ಹೇಳ್ತೀನಿ ರಂಗನಾಥ್ ಅವ್ರಿಗೆ, ಇಂಥ ರಾಜಕೀಯ ಗೊಡ್ಡು ಬೆದರಿಕೆಗಳಿಗೆ JDS ಪಕ್ಷ ಆಗಲಿ, BJP ಪಕ್ಷ ಆಗಲಿ ಈ ತಾಲೂಕಿನಲ್ಲಿ ನಾವ್ಯಾರು ಎದುರ್ಕೊಳ್ಳೋ ಪರಿಸ್ಥಿತಿ ಇಲ್ಲ. ನೀವು ಅನ್ಕೊಂಡಿರ್ಬೋದು ಎದುರಿಸಿ ಇವ್ರನ್ನೆಲ್ಲ ಕಟ್ಟಿ ಹಾಕ್ಬೋದು ಅಂತ. ರಂಗನಾಥ್ ಅವ್ರಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತೀನಿ. ನಾವು ಯಾರನ್ನ ಮೂರನೇವ್ರನ್ನ ಮುಂದಕ್ಕೆ ಬಿಟ್ಟು ರಾಜಕಾರಣ ಮಾಡೋದ ಈ ತಾಲೂಕಿನಲ್ಲಿ. ನಾವು ಮುಂದೆ ನಿಂತ್ಕೊಂಡು ನಾವು ಎದೆ ಕೊಡ್ತೀವಿ. ಒಂದಲ್ಲ 100 ಕೇಸ್ ಮಾಡಿ ನಮ್ಮ ಮೇಲೆ ಭಯ ಇಲ್ಲ. ಇಂಥ 100 ಕೇಸ್ಗಳನ್ನ ನೋಡಿದ್ದೀನಿ ಆಲ್ರೆಡಿ ರಾಜಕೀಯವಾಗಿ.
ನೀವು ಒಂದು ಕೇಸ್ ಆಗಿದ್ಕೆ ನೀವೇನೆಲ್ಲ ಸರ್ಕಸ್ ಆಡೋದು ನನಗೆ ಗೊತ್ತಿದೆ. FIR ಮಾಡಿಸೋದು, ಕಂಪ್ಲೇಂಟ್ ಮಾಡೋದು, ಸುಳ್ಳು ಕೇಸ್ ಹಾಕ್ಸೋದು, ಪಾಪ ಯಾವ ಟೈಮಿಂಗ್ಸ್ಗೆ ಕೇಸ್ ಕೊಟ್ಟಿದ್ದೀರಾ, ಮೆಡಿಕಲ್ ರಿಪೋರ್ಟಲ್ಲಿ ಏನು ತಿದ್ದಿದ್ದೀರಾ ಎಲ್ಲ ಇದೆ. ಕಂಪ್ಲೇಂಟ್ ಇನ್ಸಿಡೆಂಟ್ ಎಷ್ಟು ಗಂಟೆಗೆ ಆಗಿತ್ತು, 2 ಗಂಟೆಗೆ ಇನ್ಸಿಡೆಂಟ್ ಕೊಡ್ತೀರಾ? ಉಳಿಗೆ ದುಡ್ಡು ನಿಮಗೆ ಚೆಕ್ ಕೊಡ್ತೀವಿ ನಾವು, ನಿಮ್ಮ ಅಕೌಂಟಿಗೆ ದುಡ್ಡು ಹೋಗುತ್ತೆ. ಶಿವಣ್ಣ ದುಡ್ಡು ಹೆಂಗೆ ತಿನ್ನಕ್ಕಾಗುತ್ತೆ? ಇದನ್ನ ಇಂಥ ಭ್ರಷ್ಟ ಅಧಿಕಾರಿನ ಇಲ್ಲಿ ಮಡಿಕೊಂಡು ನಮ್ಮ MLA ಅವರು ಸಹಕಾರ ಸಂಘ ಎಲ್ಲ ಕಿತ್ಕೊಂಡ್ಬಿಡ್ತೀನಿ, ಸಹಕಾರ ಸಂಘ ಕಿತ್ಕೊಂಡ್ಬಿಡ್ಲಿ, ತಾಕತ್ತಿದ್ರೆ ನಾನು ಬೇಡ ಅಂತ ಹೇಳೋದಿಲ್ಲ, ಜನಸೇವೆ ಮಾಡಿ ಕಿತ್ಕೊಳ್ಳಿ. ಈ ಥರ ದುಡ್ಡು ಕೊಟ್ಟು ಕಾಸು ಕೊಟ್ಟು ಆಮೇಲೆ ಒಂದು ತಂದಿರ್ತಕ್ಕಂಥ ತವಾ ಕುಕ್ಕರು ಜಾಣಗೆರೆಲ್ಲೂ ಹಂಚಿದ್ದಾರೆ, ಮೊನ್ನೆ ಇಲ್ಲೆಲ್ಲ ಹಂಚಿದ್ದಾರೆ. ಜನರಲ್ ಓಟ್ಗೆ 3,000 ಕೊಟ್ಟಿದ್ದಾರೆ. ನೀವು ಹೋಗಿ ವೆರಿಫೈ ಮಾಡಿ, ಯಾರ್ಯಾರ ಕೇಳಿ ತಿಳ್ಕೊಳ್ಳಿ. ಸಾಲಗಾರರಿಗೆ 2,000 ಕೊಟ್ಟವ್ರೆ, 1,500 ಕೊಟ್ಟವ್ರೆ, 4,000 ಕೊಟ್ಟವ್ರೆ, 5,000 ಕೊಟ್ಟವ್ರೆ. ಯಾರಪ್ಪನ ಮನೆ ದುಡ್ಡಿದ್ದು? ರಂಗನಾಥ್ ಹೇಳ್ತಾರೆ ನಮ್ಮಪ್ಪ ಇನ್ನೊಂದು ಮನೆಯಲ್ಲಿ ಕೂಲಿ ಮಾಡ್ಕೊಂಡು ಡಾಕ್ಟ್ರ್ ಓದಿದ್ರು ಅಂತ. ಅವ್ರು ಡಾಕ್ಟ್ರ್ ಓದಾದ್ಮೇಲೆ ರಂಗನಾಥ್ ಸುಖಕರವಾಗಿ ಜೀವನ ಮಾಡಿರ್ಬೋದು, ಊಟ ಮಾಡಿರ್ಬೋದು. ಅಂದ್ರೆ ಹಳೆ ನೆನ್ಕೋಬೇಕು ರಂಗನಾಥ್. ಇವತ್ತು ಈಗ ರಂಗನಾಥ್ ಇಷ್ಟೆಲ್ಲ ಹೇಳ್ತಾರೆ, ಇಲ್ಲಿ ಕುಣಿಗಲ್ ಉತ್ಸವ ಮಾಡಿದೆ ನಾನು. ಕುಣಿಗಲ್ ಉತ್ಸವಕ್ಕೆ ಎಷ್ಟು ಕೋಟಿ ಖರ್ಚಾಯ್ತು? ಯಾರು ಕೊಟ್ರು? ಯಾರ ಮನೆ ದುಡ್ಡು? ಯಾರಪ್ಪನ ಮನೆ ದುಡ್ಡು? ಕುಣಿಗಲ್ ಉತ್ಸವ ಮಾಡಿದಂಥ ಸಂದರ್ಭದಲ್ಲಿ ನೀನು ತಾಲೂಕಿಗೆ ತಗೊಂಡು ಹಂಚಿದ್ಯಲ್ಲ, ಎಷ್ಟು ಕುಕ್ಕರ್ ಹೊಡೆದೋದು, ಎಷ್ಟು ನೀರಿನ ಬಾಟ್ಲುಗಳು ಹೊಡೆದೋದು, ರಂಗೋಲಿ ಬಿಡೋರಿಗೆಲ್ಲ ನೀವು ಊರೂರಲ್ಲಿ ಮಾಡ್ತೀರಿ. ಇದು ಯಾರಪ್ಪನ ಮನೆ ದುಡ್ಡು? ಆಲ್ಕೆರೆ ಹೊಸಡಿಯಲ್ಲಿ ದೊಡ್ಡದಿಂದ ಆಸ್ತಿ ಯಾವ್ದಾರ ಮಾರಿದ್ಯಾ ನೀನು? ಯಾವುದು ಮಾರಿಲ್ಲ. ಕುಣಿಗಲ್ ಉತ್ಸವಕ್ಕೆ ಇವತ್ತು 30 ಕೋಟಿ ಖರ್ಚಾಯ್ತು, 40 ಕೋಟಿ ಖರ್ಚಾಯ್ತು ಅಂತ ಹೇಳ್ತಾರೆ. ನೀನು ಕಲೆಕ್ಷನ್ ಮಾಡಿರೋದು ಎಷ್ಟು ದುಡ್ಡು? ಒಂದು ಬುದ್ಧಿ ಪೂಜೆ ಮಾಡೋಕೆ ಹೋಗ್ಬೇಕಾದ್ರೆ ಅವ್ನು ಇಷ್ಟು ಪರ್ಸೆಂಟೇಜ್ ಇದೆ ತಗೊಂಡೋಗಿ ಕೊಡದೆ ಹೋದ್ರೆ ಅವ್ನು ಬುದ್ಧಿ ಪೂಜೆ ಮಾಡೋಕ್ಕೆ ಹೋಗೋದಿಲ್ಲ. ಇದೆಲ್ಲ ಪತ್ರಕರ್ತರು ನಿಮಗೂ ಗೊತ್ತಿದೆ. ಇವ್ರು ಇತಿಮಿತಿ ಇಟ್ಕೊಂಡು ಏನಾರ ಮಾಡಿದ್ರೆ ಹೋದ್ರೆ ಅದು ಎಷ್ಟು ಕೇಸ್ ಹಾಕ್ತಾರೋ ನೋಡೋಣ. ನಾವು ಕೇಸ್ನಲ್ಲಿ ಹುಟ್ಟಿದ್ದೀವಿ, ಕೇಸ್ನಲ್ಲಿ ಸತ್ತಿದ್ದೀವಿ, ಕೇಸ್ನಲ್ಲಿ ಇದು ಮಾಡ್ತೀವಿ. ನಮ್ಮಪ್ಪ ಅದೇ ಥರ ಆಯಿತು, ಈಗ ನಮ್ಮದು ಅದೇ ಥರ ಜೀವನ ಬರ್ತೀವಿ. ನಮಗೆ ಕೋರ್ಟು ಅಥವಾ ಲಾಯರು ಇದೇನು ಇಲ್ಲ. ಈಗ ನಮ್ಮ ಮನೆ ಒಳಗೆ 4-5 ಜನ ಲಾಯರ್ಗಳಿದ್ದೀವಿ. ಅದನ್ನು ಬಿಟ್ಬಿಟ್ಟು ಈ ದೌರ್ಜನ್ಯ ಮಾಡೋದು ಬಿಟ್ಬಿಟ್ಟು ಇಂಥ ದುಷ್ಟ ಅಧಿಕಾರಿ ಮಡಿಕೊಂಡು ಈಗ ಅವನ ಕೈಯಲ್ಲಿ ಚುನಾವಣೆ ಮಾಡಿಸಿ ಯಾಕೆ ಬೇಕಾಗಿ ಸ್ವಾಮಿ 250-300 ಜನ ಪೊಲೀಸರಲ್ಲಿ? ಮುಖ್ಯವಾಗಿ ಚುನಾವಣಾ ಅಧಿಕಾರಿ, ನಾನು ಇದರಲ್ಲಿ ಯಾರ ಷಡ್ಯಂತ್ರ ಇದೆ, ಯಾರ್ಯಾರ ಪಾತ್ರ ಏನಿದೆ, ಸರ್ಕಾರದ ಪಾತ್ರ ಏನಿದೆ, ಶಾಸಕರ ಪಾತ್ರ ಏನಿದೆ, ಇವೆಲ್ಲ ಕೂಲಂಕುಷವಾಗಿ ಹೇಳ್ತೀನಿ. ಚುನಾವಣೆ ಇದು ಕಾಂಗ್ರೆಸ್ನವ್ರದ್ದು ನಿನ್ನೆ ನಡೆದಿದ್ದು ಚುನಾವಣೆ. 11 ಸಾಲಗಾರ ಕ್ಷೇತ್ರ, 2 ಜನರಲ್ ಸೀಟ್ಗೆ ಚುನಾವಣೆ ನಡೆದಿದ್ದು. ಸಾಲಗಾರರ ಕ್ಷೇತ್ರದಿಂದ 27 ಜನ ನಿಂತಿದ್ದು, 11 ಜನ ಕಾಂಗ್ರೆಸ್ ಬೆಂಬಲಿತ, ಇನ್ನು 11 ಜನ NDA ಬೆಂಬಲಿತ, ಒಟ್ಟು 22 ಜನ ಸಾಲಗಾರ ಕ್ಷೇತ್ರದಿಂದ ಚುನಾವಣೆ ಕಂಟೆಸ್ಟ್ ಮಾಡಿದಂಥವ್ರು. ಅದಾದಮೇಲೆ ಜನರಲ್ ಸೀಟ್ಗೆ 2 ಅಭ್ಯರ್ಥಿಗಳು ನಿಂತಿದ್ರು. ಸಾಲಗಾರ ಕ್ಷೇತ್ರದ್ದು ಇದು ದಯಮಾಡಿ ಮಾಧ್ಯಮದವ್ರು ನೋಡಬೇಕು. ಇದು ಸಾಲಗಾರ ಕ್ಷೇತ್ರದ ಚುನಾವಣಾ ಅಭ್ಯರ್ಥಿಯ ಕಾಂಗ್ರೆಸ್ ಬೆಂಬಲಿತ ಚುನಾವಣಾ ಅಭ್ಯರ್ಥಿಗಳ ವಿವರ. ಇದು ಕ್ರಮ ಸಂಖ್ಯೆ ಗುರುತು, ಇದು ಕಾಂಗ್ರೆಸ್ನವರು ಭಾವಚಿತ್ರನೂ ಇದೆ. ಇಲ್ಲಿ ಸನ್ಮಾನ್ಯ ಈ ರಾಜ್ಯದ ಘನತ್ವೆತ್ತ ಮುಖ್ಯಮಂತ್ರಿಗಳು, ಘನತವೆತ್ತ ಉಪಮುಖ್ಯಮಂತ್ರಿಗಳು, ನಮ್ಮ ಜಿಲ್ಲಾ ಮಂತ್ರಿಗಳು, ಮತ್ತೆ ಮಾಜಿ ಸಂಸದರು DK ಸುರೇಶ್ ರವರು, ನಮ್ಮ ಹಾಲಿ ಶಾಸಕರು ಡಾಕ್ಟರ್ ರಂಗನಾಥ್ ಅವರು MBBS. ಇದು ಕಾಂಗ್ರೆಸ್ನವ್ರದ್ದು ಚುನಾವಣೆ ಇದ್ದಂಥದ್ದು ನಿನ್ನೆ ಅವರ ಅಭ್ಯರ್ಥಿಗಳ ಪರವಾಗಿ. ಇದರಲ್ಲಿ ಚುನಾವಣೆ ಬೆಳಗ್ಗೆ ಸ್ಟಾರ್ಟ್ ಆಯಿತು, ಚುನಾವಣೆ ಸ್ಟಾರ್ಟ್ ಆಯಿತು ಸಂದರ್ಭದಲ್ಲಿ ಯಾವ ಮಟ್ಟಕ್ಕೆ ಅಧಿಕಾರಿಗಳು ಶಾಮೀಲಾಗ್ತಾರೆ ಅಂತಂದರೆ, ಚುನಾವಣೆಗೆ ಅಧಿಕಾರಿಗಳನ್ನ ಇವ್ರು ಸಬಾರ್ಡಿನೇಟ್ ಆಗಿ, ಏನು ಸುನೀಲ್ ಕುಮಾರ್ ಇದ್ದ, ಇವ್ರು ಸಬಾರ್ಡಿನೇಟ್ ಆಗಿ ಅಧಿಕಾರಿಗಳನ್ನ ಅಪಾಯಿಂಟ್ ಮಾಡ್ಕೊಂಡು ಬಂದಿರಲ್ಲ. ಈ ಎಲ್ಲ ಅಧಿಕಾರಿಗಳು ನಮ್ಮ ಜಿಲ್ಲೆಯವರಲ್ಲ. ಅವರು ಅಧಿಕೃತವಾಗಿ ಕೋಆಪರೇಟಿವ್ ಇಲಾಖೆ ಅಧಿಕಾರಿಗಳು, ಅದು ನಮಗೆ ಮಾಹಿತಿ ಇಲ್ಲ. ಯಾವುದೇ ರೀತಿ ಅವ್ರ ಹತ್ರ ಚುನಾವಣೆ ಸಂಬಂಧಪಟ್ಟಕ್ಕೆ ಅಪಾಯಿಂಟ್ ಆಗಿದ್ದೀವಿ ಅನ್ನೋಕ್ಕೆ ಒಂದು ಲೆಟ್ರು ನೆನ್ನೆ ಅಡಿಷನಲ್ SP ಅವರು, ನೀವು ಯಾರ್ಯಾರು ಚುನಾವಣಾ ಅಧಿಕಾರಿಗಳು ಬಂದಿದ್ದೀರಾ, ನಿಮ್ದೆಲ್ಲ ಚುನಾವಣೆಗೆ ಅಪಾಯಿಂಟ್ ಆಗಿರ್ತೀವಿ ಲೆಟ್ರ್ ಕೊಟ್ಟಿದ್ದು ಒಬ್ರದ್ದು ಕೊಡ್ಲಿಕ್ಕೆ ತಡಬಡಾಯಿಸ್ತಾರೆ. ಈ ಚುನಾವಣೆ ಅಧಿಕಾರಿಗೆ ನಿಮ್ದು ಲೆಟ್ರ್ ಕೊಡಿ ಅಂತ ಅಂದ್ರೆ ಚುನಾವಣೆ ಅಧಿಕಾರಿ ಹುಡುಕ್ತಾನೆ,
ಯಾವುದೋ ಹಳೆ ಇದು ಮಲ್ಲೇಶ್ ಲೆಟರ್ ತೋರಿಸ್ತಾನೆ, ಅದನ್ನ ರಿವೋಕ್ ಆಗಿ ಇವನಿಗೆ ಮಾಡಿಸ್ಕೊಂಡ್ರೆ ಲೆಟರ್ ಅವನ ಹತ್ರ ಇಲ್ಲ.